ಉಂಟಾಗಲಿ. ಎಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮೊದಲುಗಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನಾವು ಇದುವರೆಗೂ ಕರ್ತನಿಗೆ ಒಳ್ಳೆಯ ಆರಾಧನೆಯನ್ನು ಸಲ್ಲಿಸಿ ಕರ್ತನ ನಾಮವನ್ನು ಮಹಿಮೆಪಡಿಸಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಮುಂದಿನ ದಿನಮಾನಗಳಲ್ಲಿ ನಾವು ದೇವರನ್ನು ನಾಮವನ್ನು ಮಹಿಮೆಪಡಿಸಲಿಕ್ಕೆ ಲೈವ್ ಬರಲಿಕ್ಕಾಗುವಂತೆ ನಮಗೆ ದೇವರು ಎಲ್ಲ ಸಹಾಯವನ್ನು ಮಾಡಬೇಕೆಂಬುದಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ನಾವು ಸಂದೇಶಕ್ಕಾಗಿ ಹೋಗೋಣ. ನಾವು ಕಳೆದ ವಾರಗಳಿಂದ ಅನೇಕ ಸಂದೇಶಗಳನ್ನು ಧ್ಯಾನಗಳನ್ನು ಮಾಡಿ ನಾವು ಕರ್ತನಲ್ಲಿ ಬಲ ಹೊಂದಿದವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದರೆ ದೇವರ ವಾಕ್ಯ ಅದು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ, ಚೈತನ್ಯಪಡಿಸುವಂಥದ್ದಾಗಿದೆ, ಅದು ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ, ನಮಗೆ ನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗಿದೆ, ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ನಮಗೆ ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುವಂಥ ಒಂದು ಸಾಧನವಾಗಿದೆ ದೇವರ ವಾಕ್ಯ. ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯವೇ ದೇವರಾಗಿದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ನಾವು ಈಗ ಒಂದು ಸಂದೇಶವನ್ನು ಧ್ಯಾನ ಮಾಡೋಣ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ, 19ನೇ ವಚನ, 20ನೇ ವಚನ ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. 21ನೇ ವಚನ: ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ 18ನೇ ಅಧ್ಯಾಯ 18ನೇ ವಚನ ಮತ್ತು 19ನೇ ವಚನ, 20, 21ನೇ ವಚನದಲ್ಲಿ ನಾವು ನೋಡುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಿಶೇಷವಾಗಿ ಅಬ್ರಹಾಮನಲ್ಲಿ ಕಂಡು ಬಂದಂಥ ಗುಣಲಕ್ಷಣಗಳನ್ನು, ದೇವರು ಮಾಡಿದಂಥ ಅನೇಕ ಅತಿಶಯ ಕಾರ್ಯಗಳನ್ನು ಈ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದಲ್ಲಿ ನಾವು ನೋಡುವಾಗ ಪ್ರಿಯರೇ, ಅನೇಕ ವೇಳೆಗಳಲ್ಲಿ ನಮಗೆ ಮಾರ್ಗ ತೋರದೇ ಇರುವಂಥ ಪರಿಸ್ಥಿತಿಗಳು ಬರ್ತದೆ. ನಮ್ಮ ನಂಬಿಕೆಯನ್ನು ಕುಂದಿಸುವಂಥ ಸನ್ನಿವೇಶಗಳು ಬರ್ತದೆ. ದೇವರಿಂದ ದೂರ ಹೋಗುವಂಥ ಸನ್ನಿವೇಶಗಳು ಕೂಡ ನಮಗೆ ಎದುರಾಗ್ತದೆ. ಆದರೆ ಈ ವೇಳೆಯಲ್ಲಿ ನಾವು ನೋಡುವಂಥ ಒಂದು ಕಾರ್ಯ ಏನೆಂಬುದಾಗಿ ನಾವು ನೋಡೋದಾದರೆ, ಅಬ್ರಹಾಮನ ನಂಬಿಕೆ ಎಷ್ಟು ಬಲವಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಅಬ್ರಹಾಮನ ವಿಷಯದಿಂದ ನಮಗೆ ನಿದರ್ಶನ ಕೊಡಲ್ಪಡುವುದು ಏನೆಂಬುದಾಗಿ ನಾವು ನೋಡೋದಾದರೆ, ಈ ಒಂದು ಸಂಗತಿಯಲ್ಲಿ ನಾವು ಕಲಿಯಬೇಕಾದದ್ದು, ನೋಡಬೇಕಾದದ್ದು ಏನೆಂಬುದಾಗಿ ನೋಡೋದಾದರೆ, ಅಬ್ರಹಾಮನ ಕುರಿತಾಗಿ ಮಾತ್ರವಲ್ಲ, ಕ್ರಿಸ್ತನಲ್ಲಿ ಬಂದಂಥ ನಮಗೂ ಕೂಡ ಇದೇ ನಂಬಿಕೆ ಉಳ್ಳವರಾಗಿ ಇರುವಾಗ ನಮ್ಮ ನಂಬಿಕೆಯು ಆ ನಂಬಿಕೆ ನೀತಿವಂತಿಕೆ ಎಂಬುದಾಗಿ ಎಣಿಸಲ್ಪಡ್ತದೆ ಎಂಬುದಾಗಿ ಅಪೊಸ್ತಲನಾದಂಥ ಪೌಲ ಈ 23ನೇ ವಚನದಲ್ಲಿ ನಾವು ಓದೋದನ್ನು ನಾವು ಹೇಳುವುದನ್ನು ನಾವು ನೋಡ್ತೇವೆ. 23ನೇ ವಚನ ಒಂದು ಓದಿ: ಆದರೆ ಅದು ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ನೋಡಿ, ನಮಗೋಸ್ಕರವೂ ಬರೆದಿರುವುದು, ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಕೂಡ ಬರೆದಿದೆ ಎಂಬುದಾಗಿ ಇಲ್ಲಿ ನಾವು ಸತ್ಯಾಂಶವನ್ನು ನಾವು ತಿಳಿಯಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯರೇ, ಅನೇಕ ವೇಳೆಗಳಲ್ಲಿ ನಾವು ನೋಡುವಾಗ ಅಬ್ರಹಾಮನನ್ನು ಕರೆದಾಗ ಅವನ ಸ್ವರಕ್ಕೆ ಕಿವಿಗೊಟ್ಟು ಬರುವುದನ್ನು ನೋಡ್ತೇವೆ. ಅನೇಕ ವಚನಗಳಲ್ಲಿ ನಾವು ನೋಡುವಾಗ ಲೋಟನಿಂದ ಪ್ರತ್ಯೇಕಪಡಿಸುವುದನ್ನು, ದೇವರೊಟ್ಟಿಗೆ ನಡೆಯುವಂಥದ್ದನ್ನು ನೋಡ್ತೇವೆ. ಅನೇಕ ವಚನಗಳಲ್ಲಿ ಈ ಒಂದು ಸತ್ಯಾಂಶವನ್ನು ನಾವು ಹೇಳುವಾಗ ಕೆಲವರು ಹೇಳ್ತಾರೆ, ಅದು ಅಬ್ರಹಾಮನಿಗೆ ಹೇಳಲ್ಪಟ್ಟಿದೆ ಎಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ಅವನಿಗೋಸ್ಕರ ಮಾತ್ರವಲ್ಲದೆ ಇದು ನಮಗೋಸ್ಕರವೂ ಬರೆಯಲ್ಪಟ್ಟಿದೆ ಎಂಬುದಾಗಿ ರೋಮಾಪುರದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ನಾವು ಕ್ರಿಸ್ತನಲ್ಲಿ ಏನಂತ ಹೇಳಿದರೆ ಅಬ್ರಹಾಮನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂಥ ಒಂದು ಏನಂತ ಹೇಳಿದರೆ ಒಂದು
ಒಂದು ಸತ್ಯಾಂಶದಲ್ಲಿ ಇದ್ದೇವೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ನಮ್ಮ ಜೀವಿತದಲ್ಲಿ ಅನೇಕ ವೇಳೆಗಳಲ್ಲಿ ಮಾರ್ಗ ತೋರದೇ ಇರುವಂಥ ಪರಿಸ್ಥಿತಿಗಳು, ಇಕ್ಕಟ್ಟಿನ ಪರಿಸ್ಥಿತಿಗಳು, ಸತ್ತಂಥ ಅವಸ್ಥೆಗಳು, ಕೈ ಬಿಡಲ್ಪಟ್ಟಂಥ ಅವಸ್ಥೆಗಳು, ಅಪನಂಬಿಕೆ ಹುಟ್ಟಿಸುವಂಥ ಅನೇಕ ರೀತಿಯಾದಂಥ ಶೋಧನೆಗಳು, ಪರಿಶೋಧನೆಗಳು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಅವನಿಗೆ ಮಾರ್ಗ ತೋರದೇ ಇದ್ದರೂ ಅವನೇನು ಮಾಡಿದೆ, ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರೂ ಅವನೇನು ಮಾಡಿದನೆಂದರೆ ಅಬ್ರಹಾಮನು ನಿರೀಕ್ಷಿಸಿ ನಂಬಿದನು ಎಂಬುದಾಗಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ, ಪ್ರೈಸ್ ಗಾಡ್, ಅವನ ನಂಬಿಕೆಯು ಕುಂದಲಿಲ್ಲ. ನೋಡಿ, ಅವನ ಎಲ್ಲ ಬಲಗಳು ಮುರಿಯಲ್ಪಟ್ಟಿದೆ. ನಾವು 19ನೇ ವಚನದಲ್ಲಿ ನಾವು ನೋಡುವಾಗ, ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಪರಿಸ್ಥಿತಿಯಲ್ಲಿ ಅನೇಕ ವಾಗ್ದಾನಗಳು ದೇವರು ನಮಗೆ ಕೊಡಲ್ಪಟ್ಟಿದೆ. ಅನೇಕ ಸತ್ಯವೇದದ ಮೂಲಕ ಅನೇಕ ವಚನಗಳನ್ನು ದೇವರು ಕೊಟ್ಟು ನಮಗೆ ಕರೆದಿದ್ದಾನೆ. ಆದರೆ ಕೆಲವು ಸಮಯಗಳಲ್ಲಿ ಈ ವಾಗ್ದಾನಗಳು ನೆರವೇರುವುದಕ್ಕೆ ಕೆಲವು ಸಮಯ ಹಿಡಿಯುತ್ತದೆ, ಕೆಲವು ವರ್ಷಗಳು ಬೇಕಾಗ್ತದೆ ಪ್ರಿಯರೇ. ಆದ್ದರಿಂದ ಅಂಥ ಸಮಯದಲ್ಲಿ ನಾವು ಕುಂದಿ ಹೋಗಬಾರ್ದು, ನಾವು ಅಪನಂಬಿಕೆಯಿಂದ ಜೀವಿಸಬಾರ್ದು. ಓ ಪ್ರೈಸ್ ಗಾಡ್, ನಾವೇನ ದೇವರಿಂದ ದೂರ ಹೋಗುವಂಥ ಕಾರ್ಯಗಳನ್ನು ಮಾಡಬಾರ್ದು ಎಂಬುದಾಗಿ ನಾವು ನಿದರ್ಶನವಾಗಿ ನಮಗೆ ಏನು ಮಾಡಿದೆ ಅಂದರೆ ಈ ನಿಜವಾದ ದೇವರ ವಾಕ್ಯಗಳು ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಅಪೊಸ್ತಲನಾದಂಥ ಪೌಲನು 10ನೇ ಅಧ್ಯಾಯದಲ್ಲಿ ನೋಡುವಾಗ ನಮಗೆ ನಿದರ್ಶನ, 1 ಕೊರಿಂಥದವರಿಗೆ ಬರೆದ 10ನೇ ಅಧ್ಯಾಯದಲ್ಲಿ ನೋಡುವಾಗ ನಮಗೆ ನಿದರ್ಶನಗಳಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೀವಿ. ಯಾವ ವಾಕ್ಯಗಳು, ಹಳೆ ಒಡಂಬಡಿಕೆಯ ಕೆಲವು ಘಟನೆಗಳು, ಕೆಲವು ಏನಂತೇಳಿ ಕೆಲವು ನಮಗೆ ನಡೆದಂಥ ಕೆಲವು ವಚನಗಳು ಯಾಕೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡೋದಾದರೆ 10ನೇ ಅಧ್ಯಾಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ. ಅಲ್ಲಿ ನಮಗೆ ನಿದರ್ಶನಗಳವಾಗಿ ನಮಗೆ ಕೊಡಲ್ಪಟ್ಟಿದೆ. ಏನಂತ ಹೇಳಿದರೆ ನೋಡಿ, 10:11, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದ. ನೋಡಿ, ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಹಳೆ ಒಡಂಬಡಿಕೆಯಿಂದ ನಾವು ಕೆಲವು ವಚನಗಳನ್ನು ತೆಗೆದುಕೊಂಡು ನಿದರ್ಶನಗಳನ್ನಾಗಿಟ್ಟುಕೊಂಡು ಕ್ರಿಸ್ತನನ್ನು ಪ್ರಸಂಗಿಸುವಾಗ ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು. ನಾವು ಯಾಕೆ ಈ ವಿಷಯಗಳು ನಮಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡೋದಾಗಿದೆ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ. ಏನಂದರೆ, ಇಸ್ರಾಯೇಲರು ದೇವರಿಗೆ ನಡೆದುಕೊಂಡಂಥ ರೀತಿ, ಗುಣಗುಟ್ಟಿದ ರೀತಿ, ಅವರ ಸಂವಾರವಾದಂಥ ರೀತಿ, ಓ ಪ್ರೈಸ್ ಗಾಡ್, ಈಗ ನಾವು ಧ್ಯಾನಿಸುತ್ತಿರುವಂಥ ರೀತಿ, ಅಬ್ರಹಾಮನು ದೇವರೊಟ್ಟಿಗೆ ಹೇಗೆ ನಡೆದುಕೊಂಡ, ಅಬ್ರಹಾಮನನ್ನು ದೇವರನ್ನು ಹೇಗೆ ಘನಪಡಿಸಿದ ಎಂಬುದಂಥ ಒಂದು ಕಾರ್ಯಗಳು ನಮಗೆ ಯಾಕೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡೋದಾದರೆ ನಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. ಮತ್ತು ಯುಗಾಂತಕ್ಕೆ ಬಂದಿರೋದಾದರೆ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಮುಂದೆ ವಚನ ಹೇಳ್ತದೆ 10:12, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸುವಂಥದ್ದಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ನೋಡುವಂಥ ಕಾರ್ಯ ಏನೆಂಬುದಾಗಿ ಅನೇಕ ವೇಳೆಗಳಲ್ಲಿ ನಮಗೆ ದೇವರು ಕರೆದಿದ್ದಾನೆ, ಸೇವೆಗೆ ಕರೆದಿದ್ದಾನೆ. ಈ ಲೋಕದಲ್ಲಿ ಕತ್ತಲೆಯಲ್ಲಿರುವ ಜನರನ್ನು ಯೇಸುವಿನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಕೆಲವೊಂದು ವೇಳೆಗಳಲ್ಲಿ ನಾವು ಇಕ್ಕಟ್ಟಿನ ಮಾರ್ಗದಲ್ಲಿ ಹೋಗುವಾಗ, ಮಾರ್ಗ ತೋರದೇ ಇರುವಂಥ ಪರಿಸ್ಥಿತಿಗಳು ನಮಗೆ ಎದುರಾಗುವಾಗ, ನಮಗೆ ಅನೇಕ ವೇಳೆಗಳಲ್ಲಿ ಕೆಲವೊಮ್ಮೆ ಪ್ರೈಸ್ ಗಾಡ್ ಪರಿಶೋಧನೆಗಳು ಬರುವಾಗ, ಶೋಧನೆಗಳು ಬರುವಾಗ ನಾವು ದೇವರ ವಾಕ್ಯವನ್ನು, ದೇವರವನ್ನು ದೃಷ್ಟಿಸುವಾಗ, ಆ ಅಬ್ರಹಾಮನ ಮಾದರಿಯನ್ನು, ಅಬ್ರಹಾಮನ ನಂಬಿಕೆಯನ್ನು ನಾವು ತೆಗೆದುಕೊಳ್ಳುವಾಗ ನಿಜವಾಗಲೂ ಕೂಡ ನಾವು ಏನಾಗ್ತದೆ ಅಂತ ಹೇಳಿದರೆ, ನಾವು ದೇವರ ವಾಗ್ದಾನಗಳನ್ನು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಅವನಿಗೆ ಮಾರ್ಗ ತೋರದೇ ಇದ್ದರು, ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರು, ಅವನ ವಯಸ್ಸಾಗಿದ್ದರು, ಸಾರಳ ಗರ್ಭ ಕುಂದಿ ಹೋಗಿದ್ದರು, ಅವನು ಒಂದು ತಿಳಿದುಕೊಂಡ, ನನ್ನ ದೇವರು ಸತ್ತವರನ್ನು ಬದುಕಿಸುವವನು, ಇಲ್ಲದೆ ಇರುವುದನ್ನು ಕರೆಯುವಾತನು ಆಗಿದ್ದಾನೆ ಎಂಬುದಾಗಿ ಆತನು ನಂಬಿ ಆತನು ಜೀವಿಸಿದಾಗ ಅದನ್ನು ಕೊನೆಯದಾಗಿ ಆತನು ದೇವರ ವಾಗ್ದಾನವನ್ನು ಹೊಂದಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಆಮೇನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, 12ನೇ ಅಧ್ಯಾಯದಲ್ಲಿ ನಾವು ಬರುವಾಗ ದೇವರು ನಿನ್ನ ಮೂಲಕ ಅನೇಕ ಜನಾಂಗಗಳನ್ನು ಉಂಟು ಮಾಡ್ತೀನಿ, ನಿನಗೆ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೀನಿ ಎಂಬುದಾಗಿ ದೇವರು ಕರೆದಾಗ, ಆ 12ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಅಬ್ರಹಾಮನಿಗೆ 75 ವರ್ಷದ ಆಗುವುದನ್ನು ನಾವು ನೋಡ್ತೇವೆ.
21ನೇ ಅಧ್ಯಾಯ 5ನೇ ವಚನ ನೋಡುವಾಗ ಇಸಾಕನು ಹುಟ್ಟುವಾಗ ಅವನು 100 ವರ್ಷದವನಾದನು ಎಂಬುದನ್ನು ನೋಡ್ತೇವೆ. 12ನೇ ಅಧ್ಯಾಯದಿಂದ 21ನೇ ಅಧ್ಯಾಯದವರೆಗೆ ನಾವು ಬರುವಾಗ ಹೆಚ್ಚು ಕಡಿಮೆ 25 ವರ್ಷಗಳ ಪ್ರಯಾಣವನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಈ 12ನೇ ಅಧ್ಯಾಯದಿಂದ 21ನೇ ವಚನದಲ್ಲಿ ನಾವು ನೋಡುವಾಗ ಅಬ್ರಹಾಮನಿಗೆ ದೇವರು ಕೊಟ್ಟಂಥ ವಾಗ್ದಾನಗಳು, ಪ್ರೈಸ್ಗಳು, ಅಬ್ರಹಾಮನು ದೇವರಿಗೆ ನಡೆದುಕೊಂಡಂಥ ರೀತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಅಪೊಸ್ತಲನಾದಂಥ ಪೌಲ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಅಬ್ರಹಾಮನ ನಂಬಿಕೆ ವಿಶೇಷ ಗುಣಲಕ್ಷಣಗಳನ್ನು ಮತ್ತು ದೇವರು ಮಾಡಿದಂಥ ಕಾರ್ಯಗಳನ್ನು ಇಲ್ಲಿ ವರ್ಣಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ಶೂನ್ಯವಾಗಿರುವಂಥ ನಮ್ಮ ಅವಸ್ಥೆಯನ್ನು ದೇವರು 100ಕ್ಕೆ 100ರಷ್ಟು ಮಾಡಲು ಶಕ್ತನಾಗಿದ್ದಾನೆ. ಯಾಕಂದರೆ ನಾವು ಅಬ್ರಹಾಮನ ನಂಬಿಕೆಯಲ್ಲಿ ನಾವು ಜೀವಿಸಬೇಕು. ಕ್ರಿಸ್ತ ಯೇಸುವಿನ ಮೂಲಕ ಅಬ್ರಹಾಮನ ನಂಬಿಕೆಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಪ್ರಬೋಧಿಸುವುದನ್ನು ನಾವು ನೋಡ್ತೀವಿ. ಅದಕ್ಕೆ ಮಾದರಿಯಾಗಿ ಶ್ರೇಷ್ಠವಾದಂಥ ಒಂದು ಮಾದರಿಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ತೋರಿಸಿಕೊಟ್ಟಿದ್ದಾನೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನೆಂಬುದಾಗಿ ನಾವು ನೋಡೋದಾದರೆ, ಅಬ್ರಹಾಮನು ಮಾರ್ಗ ತೋರದೇ ಇದ್ದರು, ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರು, ಅವನು ನಿರೀಕ್ಷಿಸಿ ನಂಬಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಕಾರಣ ಏನೆಂಬುದಾಗಿ ನಾವು ನೋಡೋದಾದರೆ, ಅಬ್ರಹಾಮನು ದೇವರ ಸ್ವರಕ್ಕೆ ಕಿವಿ ಕೊಡುವನಾಗಿದ್ದನು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಸ್ವರಕ್ಕೆ ಅಬ್ರಹಾಮನು ಕಿವಿ ಕೊಡುವುದನ್ನು ನೋಡ್ತೀವಿ. ಆ ವಚನವನ್ನು ಓದಿಕೊಳ್ಳೋಣ. 12ನೇ ಅಧ್ಯಾಯ 1ನೇ ವಚನ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಆಮೇಲೆ ಸಾಕು. ಆಮೇಲೆ ಅದು 15ನೇ ವಚನ 15ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ನೋಡಿ, ಇಲ್ಲಿ ಅಬ್ರಹಾಮನು ಹೇಳುವುದಕ್ಕೆ ದೇವರು ಹೇಳುವುದಕ್ಕೆ ಅಬ್ರಹಾಮನು ತನ್ನ ಕಿವಿಯನ್ನು, ದೇವರ ಸ್ವರಕ್ಕೆ ಕಿವಿಯನ್ನು ಕೊಡ್ತಾ ಇದ್ದಾನೆ. ನೋಡ್ರಿ, 15ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ನೋಡಿ, ಇಲ್ಲಿ ದೇವರ ನೋಡಿ ಏನಂತ ಹೇಳ್ತದೆ, ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು ಎಂಬುದಾಗಿ. ಕಾರಣ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ನೋಡೋದಾದರೆ, ಆ ಅಬ್ರಹಾಮನ ಇದ್ದಂಥ ಒಂದು ದೃಢ ನಂಬಿಕೆ, ಒಂದು ನಿಜವಾದ ಒಂದು ದೊಡ್ಡ ನಂಬಿಕೆ, ದೇವರ ಮೇಲೆ ಪೂರ್ಣವಾದ ಭರವಸೆ ನಮ್ಮಲ್ಲಿ ಬರಬೇಕಾದ್ರೆ ನೋಡಿ, ನಾವು ಇಲ್ಲಿ ಅಬ್ರಹಾಮನ ಮಾಡ್ತಾ ಇರುವಂಥ ಕೆಲಸ ಕಾರ್ಯ ಏನೆಂಬುದಾಗಿ ನೋಡೋದಾದರೆ, ಅಬ್ರಹಾಮನು ದೇವರ ಸ್ವರಕ್ಕೆ ಅವನು ಕಿವಿಗೊಡುವನಾಗಿದ್ದನು. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ನೋಡ್ತೀವಿ 17ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಓದಿಕೊಳ್ಳೋಣ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ನೋಡಿ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 12ನೇ ಅಧ್ಯಾಯದಿಂದ ಆರಂಭದಿಂದಲೂ ನಾವು ನೋಡ್ತೇವೆ, 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 17ನೇ ಅಧ್ಯಾಯದಲ್ಲಿ ನೋಡ್ತೀವಿ, 21ನೇ ಅಧ್ಯಾಯಕ್ಕೆ ಬರುವಾಗ ಕೂಡ ಅಲ್ಲಿ ನಡೆದಂಥ ಒಂದು ಪ್ರಯಾಣಗಳ ವರ್ಷ ಎಂಬುದಾಗಿ ನಾವು ನೋಡೋದಾದರೆ 25 ವರ್ಷಗಳು ಕೂಡ ನೋಡಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾನೆ, ಆದರೆ ಇನ್ನೂ ನೆರವೇರಿಲ್ಲ. ಆದರೆ ಅಬ್ರಹಾಮನು ಮಾಡ್ತಾ ಇರುವಂಥ ಪ್ರಮುಖವಾದ ಕಾರ್ಯ ಏನೆಂಬುದಾಗಿ ನೋಡೋದಾದರೆ, ಅಬ್ರಹಾಮನು ದೇವರ ಸ್ವರಕ್ಕೆ ಕಿವಿಗೊಡ್ತಾ ಇದ್ದಾನೆ. ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ನೋಡಿ, ಅಬ್ರಹಾಮನು ಎಷ್ಟರ ಮಟ್ಟಿಗೆ ದೇವರ ಜೊತೆ ಅನ್ಯೋನ್ಯವಾಗಿ ನಡೀತಾ ಇದ್ದಾನೆ ಎಂಬುದಾಗಿ ನಾವು ನೋಡೋದಾದರೆ, ನೋಡಿ ದೇವರ ಸ್ವರವನ್ನು ಮಾತ್ರ ಆತನು ಕೇಳ್ತಾ ಇದ್ದಾನೆ, ತನ್ನ ಜೀವಿತದಲ್ಲಿ ನಡೀತಾ ಇದ್ದಾನೆ. ಆದರೂ ಕೂಡ ಕೊಡಲ್ಪಟ್ಟಂಥ ವಾಗ್ದಾನ ನೆರವೇರುವುದಕ್ಕೆ 25 ವರ್ಷಗಳ ಕಾಲ ದೇವರು ತೆಗೆದುಕೊಂಡನು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ, ಅವನಿಗೆ ವಾಗ್ದಾನ ಕೊಡಲ್ಪಟ್ಟಾಗ 75 ವರ್ಷದವನಾಗಿದ್ದ. ಪ್ರೈಸ್ ಗಾಡ್. ಅವನಿಗೆ ಮಗನು ಹುಟ್ಟಿದಾಗ ಅವನು ತನ್ನ ದೇಹ ವಯಸ್ಸೆಲ್ಲ ಕಳೆದು ಹೋಗಿದೆ, 100 ವರ್ಷದವನಾಗಿದ್ದಾನೆ. ಸಾರಳ ಗರ್ಭ ನಿಂತು ಹೋಗಿದೆ. ಆದರೂ ಕೂಡ ಅವನಿಗೇನಿಲ್ಲ, ಮಾರ್ಗ ಕಾಣಿಸ್ತಾ ಇಲ್ಲ, ಅವನಿಗೆ ನಿರೀಕ್ಷೆಗೆ ಆಸ್ಪದವಿಲ್ಲ. ಆದರೂ ಕೂಡ ಅಬ್ರಹಾಮನು ಹೇಳ್ತಾ ಇದ್ದಾನೆ, ನನ್ನ ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವಾಗೆ ಕರೆಯುವಾತನೂ ಆಗಿದ್ದಾನೆ ಎಂಬುದಾಗಿ ಆತನೇನು ಮಾಡಿದ, ಅಬ್ರಹಾಮನು ತನ್ನ ಹೃದಯದಲ್ಲಿ ಒಂದು ಪ್ರಕಟಣೆಯನ್ನು ಹೊಂದಿಕೊಂಡ ಪ್ರಿಯರೇ.
ಇವತ್ತು ಈ ಸಂದೇಶವನ್ನು ಆಲಿಸ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಶೂನ್ಯಾವಸ್ಥೆಯಲ್ಲಿ ನಾವು ಹೋಗ್ತಾ ಇದ್ದೀವ, ಸತ್ತಂಥ ಅವಸ್ಥೆಗಳು ಹೋಗ್ತಾ ಇದೆ. ಅಯ್ಯೋ, ದೇವರು ಇನ್ನೂ ಯಾಕೆ ನೆರವೇರಿಸ್ತಾ ಇಲ್ಲ ಎಂಬುದಾಗಿ ನಾವು ನೆನೆಸ್ತಾ ಇದ್ದೇವ. ಖಂಡಿತವಾಗಲೂ ದೇವರು ತನ್ನ ವಾಗ್ದಾನವನ್ನು ಆತನು ಏನು ಮಾಡಿ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಒಂದು ಕಾರ್ಯ ನಾವು ನೆನಪಿಡಬೇಕು, ದೇವರ ಸ್ವರಕ್ಕೆ ನಾವು ಕಿವಿಗೊಡುವವರಾದಾಗ ಮಾತ್ರ ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸುವನಾಗಿದ್ದಾನೆ. ಅದು ಒಂದು ಪಕ್ಷ ಎಷ್ಟೇ ಲೇಟವಾಗಬಹುದು, ಆದರೆ ದೇವರು ಅದನ್ನು ನೆರವೇರಿಸ್ತಾನೆ. ಯಾಕಂದರೆ ನಮ್ಮ ದೇವರು ಆತನು ಜೀವ ಸ್ವರೂಪ ದೇವರಾಗಿದ್ದಾನೆ. ಇಲ್ಲಿ ಅಬ್ರಹಾಮನಿಗಿದ್ದಂಥ ನಂಬಿಕೆ ಗುಣಲಕ್ಷಣಗಳು ನಾವು ನೋಡುವಾಗ ಅವನೇನು ಮಾಡಲಿಲ್ಲ ಅಂತೇಳಿದರೆ, ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ಎಂಬುದನ್ನು ನೋಡ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ. ಆ ವಾಕ್ಯವನ್ನು ಓದೋಣ. ದೇವರು ಅವನು ಹೆಚ್ಚು ಕಡಿಮೆ 100 ವರ್ಷವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ 20ನೇ ವಚನ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ನೋಡಿ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ಎಂಬುದನ್ನು ನೋಡ್ತೀವಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ಕೆಲವೊಮ್ಮೆ ವಾಗ್ದಾನಗಳು ಏನಾಗ್ತವೆ, ಕೆಲವೊಮ್ಮೆ ಲೇಟ್ ಆಗುವಾಗ ಕೆಲವೊಮ್ಮೆ ನಮ್ಮ ಮಾನಸಿಕ ಸ್ವಭಾವಗಳು, ಈ ಲೋಕದ ಅಧಿಪತಿಗಳು, ಲೋಕದ ಜನರು ನಮಗೆ ಹೀಯಾಳಿಸುವುದುಂಟು. ಪ್ರೈಸ್ ಗಾಡ್. ಅಯ್ಯೋ, ದೇವರು ಮಾಡಿದ ವಾಗ್ದಾನ ಏನಾಯಿತು, ಇವನ ವಿಷಯದಲ್ಲಿ ಏನಾಗಿದ್ದಾನೆ ಇವನೆಂಬುದಾಗಿ ಕೆಲವರು ನೋಡಿ ನಗುಲಿಕ್ಕೆ ಸಾಧ್ಯತೆಗಳಿದೆ. ಆದರೆ ಅಬ್ರಹಾಮನ ಜೀವಿತದಲ್ಲೂ ಅದೇ ಆಗಿದ್ದು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಏನು ಮಾಡಿದ ಅಂತ ಹೇಳಿದರೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಪ್ರಿಯರೇ ನೋಡಿ, ಇಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಯಾಕೆ ಎಂಬುದಾಗಿ ನಾವು ನೋಡೋದಾದರೆ, ಆ ಅಬ್ರಹಾಮನು ದೇವರ ಸಂಗಡ ನಡೆಯುವಂಥ ವ್ಯಕ್ತಿಯಾಗಿದ್ದ. ನಾವು ಯಾವಾಗ ದೇವರನ್ನು ದೃಷ್ಟಿಸ್ತೇವೋ, ಯಾವಾಗ ದೇವರ ವಾಕ್ಯಗಳನ್ನು ಹಿಡಿದು ಪ್ರಾರ್ಥನೆ ಮಾಡ್ತಾ ಇದ್ದೀವೋ, ಆವಾಗ ನಾವು ಯಾವಾಗಾದರೂ ಕೂಡ ನಾವು ನಂಬಿಕೆಯಿಂದ ಬಿದ್ದು ಹೋಗುವುದಿಲ್ಲ. ಪ್ರಿಯರೇ, ನಮ್ಮಲ್ಲಿ ಆ ಅಪನಂಬಿಕೆ ಎಂಬುದು ಏನನ್ನು ನೋಡೋದಾದರೆ ಅದು ದೊಡ್ಡ ಪಾಪವಾಗಿದೆ. ಏನಂದರೆ, ದೇವರು ನಮ್ಮನ್ನು ಬೇರ್ಪಡಿಸುವಂಥ ಒಂದು ದೊಡ್ಡ ಪಾಪವೇ ಅಪನಂಬಿಕೆ. ಅದು ನರಕದ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಒಂದು ದೊಡ್ಡ ಪಾಪವಾಗಿದೆ ಅಪನಂಬಿಕೆ. ಆದ್ದರಿಂದ ಅಪನಂಬಿಕೆ ಉಳ್ಳವರನ್ನು ದೇವರು ಯಾವತ್ತಿದ್ರೂ ಕೂಡ ಏನಾಗಲ್ಲ, ಮೆಚ್ಚುವುದಿಲ್ಲ. ಯಾಕಂದರೆ ಆತನು ನಂಬುವವನು, ದೃಢ ನಂಬಿಕೆ ಉಳ್ಳವರನ್ನು ಆತನು ಮೆಚ್ಚುತ್ತಾನೆ ಮತ್ತು ನಂಬುತ್ತಾನೆ ದೇವರು. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೀವಿ, ಅಬ್ರಹಾಮನ ಜೀವಿತದಲ್ಲಿ ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದರೂ ಅವನ ನಂಬಿಕೆ ಕುಂದಲಿಲ್ಲ. ಅವನಿಗೆ ಮಾರ್ಗ ತೋರದಿದ್ದರೂ, ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರೂ ಕೂಡ ಆತನು ಯಾಕೆ ದೃಢ ನಂಬಿಕೆ ಉಳ್ಳವನಾದರೂ, ಪೂರ್ಣ ಭರವಸೆ ಹುಟ್ಟವನಾದನು ಎಂಬುದಾಗಿ ನಾವು ನೋಡೋದಾದರೆ, ಆ ಅಬ್ರಹಾಮನು ದೇವರ ಸ್ವರವನ್ನು ಕೇಳುವವನು ಮಾತ್ರವಲ್ಲದೆ ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿದ್ದನು. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತರು ಒಂದು ಮಾತು ಹೇಳಿದರು, ನನ್ನ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆಯುವುದಾದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ. ಇವತ್ತು ದೇವರ ಆಜ್ಞೆಗಳನ್ನು ಕೈಗೊಂಡು, ಪ್ರೈಸ್ ಗಾಡ್, ಆತನೊಂದಿಗೆ ಸ್ನೇಹಿತನಾಗಿದ್ದನು ಯಾರು ಎಂಬುದಾಗಿ ನಾವು ನೋಡೋದಾದರೆ ಅಬ್ರಹಾಮನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯ, ಇವತ್ತು ನಾವು ದೇವರೊಟ್ಟಿಗೆ ನಡೀತಾ ಇದ್ದೀವ. ಇವತ್ತು ಯಾವುದೇ ಪರಿಸ್ಥಿತಿ ಇರಲಿ, ನಮಗೆ ಕೆಲವೊಂದು ಆಶೀರ್ವಾದಗಳು ಲೇಟಾಗಿರ್ಬೋದು, ವಾಗ್ದಾನ ಮಾಡಿದಂಥ ಪ್ರವಾದನೆಗಳು ನೆರವೇರದೇ ಇರ್ಬೋದು. ಆದರೆ ಅದಕ್ಕೆ ಕಾರಣ ನಾವೇ ಆಗಿದ್ದೇವೆ ಹೊರತು ದೇವರು ಅಲ್ಲ ಎಂಬುದಾಗಿ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಎಂಬುದಾಗಿ ನಾವು ನೋಡೋದಾದರೆ, ನಮ್ಮನ್ನು ದೇವರು ಕೆಲವು ಕಾರ್ಯಗಳಲ್ಲಿ ಕ್ರಮಪಡಿಸ್ತಾನೆ, ಕೆಲವೊಂದು ವಿಷಯಗಳಲ್ಲಿ ನಮ್ಮನ್ನು ತಿದ್ದುತ್ತಾನೆ, ಕೆಲವೊಂದು ವಿಷಯಗಳಲ್ಲಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಕೆಲವು ವಿಷಯಗಳಲ್ಲಿ ಕೆಲವು ಆಶೀರ್ವಾದಗಳನ್ನು ಕೆಲವು ತಕ್ಕ ಸಮಯದಲ್ಲಿ ನಮಗೆ ಏನು ಮಾಡ್ತಾನೆ, ಆತನು ಕೊಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅಬ್ರಹಾಮನಿಗೆ ಯಾಕೆ 25 ವರ್ಷ ಆತನು ಲೇಟ್ ಮಾಡಿದ ಎಂಬುದಾಗಿ ನಾವು ನೋಡೋದಾದರೆ, 12ನೇ ಅಧ್ಯಾಯದಿಂದ ನಾವು 21ನೇ ವಚನದವರೆಗೆ ಅಧ್ಯಾಯಗಳನ್ನು ನಾವು ಓದುವಾಗ, ಧ್ಯಾನ ಮಾಡುವಾಗ ಅನೇಕ ಸಂಗತಿಗಳನ್ನು ನಾವು ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಇಲ್ಲಿ ಅಬ್ರಹಾಮನಿಗಿದ್ದಂಥ
ಆ ನಂಬಿಕೆಯ ಗುಣಲಕ್ಷಣಗಳು ಇವತ್ತು ನಮ್ಮಲ್ಲಿ ಇವೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ಇಲ್ಲವಾದರೆ ನಾವು ಏನು ಮಾಡೋಣ ಅಂತ ಹೇಳಿದರೆ, ಅಬ್ರಾಮನ ಹಾಗೆ ದೇವರ ಸ್ವರಕ್ಕೆ ನಾವು ಕಿವಿ ಕೊಡಬೇಕು ಪ್ರಿಯರೇ. ನಮ್ಮ ಕಿವಿಗಳು ದೇವರ ವಾಕ್ಯಕ್ಕೆ ಮಾತ್ರ ಅವು ಮೀಸಲಾಗಿರಬೇಕು. ನಾವು ಯಾವುದನ್ನು ಕೇಳ್ತೇವೋ ಅದು ನಮ್ಮ ಹೃದಯದಲ್ಲಿ ಹೋಗ್ತದೆ. ನಾವು ಯಾವುದನ್ನು ನೋಡ್ತೇವೆ ಅದು ಕೂಡ ನಮ್ಮ ಮನಸ್ಸಿನಲ್ಲಿ ಪ್ರವೇಶ ಮಾಡುವಂಥದ್ದಾಗಿದೆ. ಅದು ತಿರುಗಿ ನಮ್ಮಲ್ಲಿ ಪ್ರತಿಬಿಂಬಿಸುವಂಥದ್ದಾಗಿದೆ, ಪ್ರತಿಫಲಿಸುವಂಥದ್ದಾಗಿದೆ. ಇವತ್ತು ನಾವು ಲೋಕದ ಮನುಷ್ಯರ ಕಡೆಗೆ ಗಮನ ಕೊಡ್ತಾ ಇದ್ದೇವೆ, ಲೋಕದ ಕಡೆಗೆ ಗಮನ ಕೊಡ್ತಾ ಇದ್ದೇವೆ. ಆ ಲೋಕವು ನಮ್ಮನ್ನು ಏನು ಮಾಡುವಂಥದ್ದಾಗಿದೆ, ಅಪನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗಿದೆ. ಲೋಕದ ಮನುಷ್ಯರು ನಮ್ಮನ್ನು ಅಪನಂಬಿಕೆಗೆ ಬೀಳಿಸುವಂಥವರಾಗಿದ್ದಾರೆ. ಆದರೆ ನಾವು ನೋಡುವಂಥ ವಿಷಯ ಇಲ್ಲಿ, ದೇವರ ವಾಕ್ಯಕ್ಕೆ, ದೇವರ ಮಕ್ಕಳ ಜೊತೆ ನಮ್ಮದ ನಿಜವಾಗಲೂ ಅನ್ಯೋನ್ಯತೆ ಇರುವುದಾದರೆ ಖಂಡಿತವಾಗಲೂ ಈ ಅಬ್ರಹಾಮನಿಗಿದ್ದಂಥ ನಂಬಿಕೆ ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯ. ದೇವರ ನಾಮಕ್ಕೆ ಸ್ತೋತ್ರಗಳು. ಆದ್ದರಿಂದ ಅಪೊಸ್ತಲನಾದ ಪೌಲ ರೋಮಾಪುರದವರಿಗೆ ಬರೆದ ಪತ್ರಿಕೆ 4:23 ನಾವು ನೋಡುವಾಗ, ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು ಎಂಬುದಾಗಿ. ಈ ವಾಕ್ಯ ವಚನಗಳು ಅಬ್ರಹಾಮನಲ್ಲಿದ್ದಂಥ ನಂಬಿಕೆ ಕ್ರಿಸ್ತ ಯೇಸುವಿನಲ್ಲಿ ನಮಗೂ ಇರಬೇಕು. ಆತನಲ್ಲಿರ್ತಕ್ಕಂಥ ದೃಢ ನಂಬಿಕೆ, ಪ್ರೈಸ್ ಗಾಡ್, ಅವನ ನಂಬಿಕೆ ಕುಂದಲಿಲ್ಲ ಎಂಬುದನ್ನು ನೋಡ್ತೀವಿ. ಆ ದೇವರ ಮೇಲೆ ಪೂರ್ಣವಾದ ಭರವಸೆ ನಮ್ಮಲ್ಲಿ ಇರಬೇಕೆಂಬುದಾಗಿ ಇವತ್ತು ದೇವರು ನಿಮ್ಮಿಂದ ಎದುರು ನೋಡ್ತಾ ಇದ್ದಾರೆ ಪ್ರಿಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಕಾರ್ಯ, ಪ್ರೈಸ್ ಗಾಡ್, ಅಬ್ರಹಾಮನಿಗೆ ಆ ಕಾರ್ಯವನ್ನು 100 ವರ್ಷದವನಿದ್ದಾಗ ಯಾಕೆ ಮಾಡಿದನು ಎಂಬುದಾಗಿ ನಾವು ನೋಡೋದಾದರೆ, ಯಾಕಂದರೆ ಅಬ್ರಹಾಮನಿಗೆ ಒಂದು ಕಾರ್ಯವನ್ನು ತೋರಿಸಬೇಕಾಗಿತ್ತು. ಏನೆಂಬುದಾಗಿ, ನಾನು ಸರ್ವಶಕ್ತನಾದ ದೇವರು, ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ ಅದು ಬರೆದಿರುವುದು ನಮಗೂ ಕೂಡ, ಅಂದು ಅಬ್ರಹಾಮನಿಗೂ ಕೂಡ ಆಗಿದೆ ಎಂಬುದನ್ನು ನಾವು ಅದಕ್ಕಾಗಿ ನಾವು ನೋಡ್ತೇವೆ. ಸ್ನಾನಿಕನಾದ ಯೋಹಾನನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಆ ವಚನವನ್ನು ಓದಲಿಕ್ಕೆ ಹೋಗಲ್ಲ. ಏನಂತ ಹೇಳ್ತಾನೆ, ಅಬ್ರಹಾಮನಿಗೆ ದೇವರು ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲೆಂಬುದು ಏನು ಮಾಡಿದರು, ತೋರಿಸಿಕೊಟ್ಟಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂತ ಹೇಳಿದರೆ, ನಮ್ಮ ದೇವರು ಸೃಷ್ಟಿಕರ್ತನಾದ ದೇವರು, ಇಲ್ಲದನ್ನು ಇರುವ ಹಾಗೆ ಕರೆಯುವಾತನು, ಸತ್ತವರನ್ನು ಬದುಕಿಸುವಾತನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನೆಂಬುದಾಗಿ ನೋಡೋದಾದರೆ, ಆ ಅಬ್ರಹಾಮನಲ್ಲಿದ್ದಂಥ ಆ ನಿಜವಾದ, ಆ ದೃಢವಾದ ನಂಬಿಕೆ, ಪೂರ್ಣ ಭರವಸೆ ನಮ್ಮಲ್ಲಿ ಉಂಟಾಗಬೇಕಾದರೆ ನಾವು ಒಂದು ಕಾರ್ಯವನ್ನು ಮಾಡಬೇಕು. ದೇವರ ಸಂಗಡ ನಡೆಯುವವರಾಗಿರಬೇಕು. ದೇವರ ಸ್ವರಕ್ಕೆ ನಾವು ಕಿವಿಗೊಡುವವರಾಗಿರಬೇಕು. ದೇವರ ಸ್ವರಕ್ಕೆ ಕಿವಿಗೊಡುವವರಾದರೆ ನಾವು ದೇವರ ಜೊತೆ ನಡೆಯುವವರಾಗಿರ್ತೀವಿ. ದೇವರ ಸ್ವರ ಇಲ್ಲದೆ ನಾವು ದೇವರ ಜೊತೆ ನಡಿಲಿಕ್ಕಾಗಲ್ಲ. ಅಬ್ರಹಾಮನು ದೇವರ ಸ್ವರಕ್ಕೆ ಕಿವಿಗೊಟ್ಟನು. ನಾವು ಅನೇಕ ವಚನಗಳನ್ನು ನೋಡಿದ್ವಿ ಈಗ. ಆದ್ದರಿಂದ ಅಬ್ರಹಾಮನು ಏನಾದ, ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ನೋಡಿ, ಆ ಅಬ್ರಹಾಮನಿಗೆ ತಿಳಿಸದೆ ಯಾವ ಕಾರ್ಯವನ್ನು ದೇವರು ಮಾಡಲಿಲ್ಲ ಎಂಬುದಾಗಿ ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ. ಸೊದೋಮ್ ಗೋಮೋರ ಪಟ್ಟಣ ನಾಶ ಮಾಡುವುದಕ್ಕೆ ಹೋಗುವುದಕ್ಕಿಂತ ಮುಂಚೆ ದೇವರು ಅಬ್ರಹಾಮನಿಗೆ ಈ ವಿಷಯವನ್ನು ಮರೆ ಮಾಡುವುದು ಉಂಟೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಂಡು ಅಬ್ರಹಾಮನಿಗೆ ಕೇಳುವುದನ್ನು ನೋಡ್ತೇವೆ. ಇವತ್ತು ನಿಮ್ಮ ವಿಷಯದಲ್ಲಿ ಪ್ರಿಯರೇ, ಪ್ರೈಸ್ ಗಾಡ್, ಇವತ್ತು ನಾವು ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರ ಜೊತೆ ಅನ್ಯೋನ್ಯವಾಗಿ ನಡೆಯುವುದಾದರೆ ಖಂಡಿತವಾಗಲು ಅಂದು ಅಬ್ರಹಾಮನಿಗೆ ನಡೆದುಕೊಂಡಂಥ ದೇವರು ಇವತ್ತು ನಮ್ಮ ಜೊತೆ ನಡೆದುಕೊಳ್ಳುವ ದೇವರಾಗಿದೆ. ಆತನು ಹಿಂದೆ ಇದ್ದಾತನು, ಈಗ ಇರುವಾತನು, ಮುಂದೆ ಬರುವಾತನು, ಆತನು ಏಕರೀತಿಯಾಗಿರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆತನು ಬದಲಾಗದ ದೇವರಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರಗಳು. ಆದ್ದರಿಂದ ನಾವು ನೋಡ್ತೇವೆ, ಇದೇ ನಂಬಿಕೆಯನ್ನು ಕ್ರಿಸ್ತ ಯೇಸುವಿನ ಮೂಲಕ ದೇವರು ನಮಗೆ ದಯಪಾಲಿಸಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಆ ನಂಬಿಕೆಯನ್ನು ಕೊಡುವುದಕ್ಕೋಸ್ಕರವೇ, ಆ ನಂಬಿಕೆಯನ್ನು ಹುಟ್ಟಿಸುವುದಕ್ಕೋಸ್ಕರವೇ, ಆ ನಂಬಿಕೆಯನ್ನು ಪೂರೈಸುವುದಕ್ಕೋಸ್ಕರವೇ 2024 ವರ್ಷಗಳ ಹಿಂದೆ ನಮಗೋಸ್ಕರ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಸರ್ವಶಕ್ತನಾದ ದೇವರು ಯೇಸುವನ್ನು ಕೊಟ್ಟನು ಪ್ರಿಯರೇ. ಆತನು ಸಕಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಜೀವಿತನಾಗಿ ಎದ್ದು ನಾನೇ ನಿಜವಾದ ದೇವರು ಎಂಬುದಾಗಿ ಆತನು ರುಜುವಾತನ್ನು ಮಾಡಿ, ನಾನೇ ಸತ್ಯವೂ ಜೀವವೂ ಮಾರ್ಗವೂ ಎಂಬುದಾಗಿ ತೋರಿಸಿಕೊಟ್ಟು, ಇವತ್ತು ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಾವು ನೋಡುವಾಗ ಅಬ್ರಹಾಮನ ಆಶೀರ್ವಾದವು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ದೊರಕಿತು ಎಂಬುದಾಗಿ
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ಅಬ್ರಹಾಮನಿಗಿದ್ದಂಥ ಆಶೀರ್ವಾದ, ನಂಬಿಕೆ, ಪ್ರೈಸ್ ಗಾಡ್, ಅಬ್ರಹಾಮನಿಗೆ ಪ್ರೈಸ್ ಗಾಡ್ ಉಂಟಾದಂಥ ಆ ಒಂದು ಕರ್ತನೆ, ಒಂದು ದೇವರ ಜೊತೆ ಅನ್ಯೋನ್ಯತೆ ನಮಗೆ ಉಂಟಾಗಬೇಕಾ? ಪ್ರೈಸ್ ಗಾಡ್, ಕ್ರಿಸ್ತನ ಜೊತೆ ನಾವು ನಡೆಯುವವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾವು ಗಮನಿಸಬೇಕಾದಂಥ ಒಂದು ಅಂಶ, ಕರ್ತನಾದ ಯೇಸು ಕ್ರಿಸ್ತನ ಜೊತೆ ನಾವು ನಡೆಯುವಾಗ ಖಂಡಿತವಾಗಲೂ ಆ ನಂಬಿಕೆಯನ್ನು ಹುಟ್ಟಿಸಿ, ಆ ನಂಬಿಕೆಯನ್ನು ಪೂರೈಸಿ, ಪ್ರೈಸ್ ಗಾಡ್, ಯೇಸುವಿನ ಸ್ವರಕ್ಕೆ ನಾವು ಕಿವಿಗೊಡುವುದಾದರೆ, ಯೇಸುವಿನ ದೃಷ್ಟಿಸುವುದಾದರೆ, ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಾದರೆ, ಪ್ರೈಸ್ ಗಾಡ್, ಅದೇ ನಂಬಿಕೆ ಮಾರ್ಗ ತೋರದೇ ಇದ್ದರೂ, ನಿರೀಕ್ಷೆಗೆ ಆಸ್ಪದ ಇಲ್ಲದೇ ಇರುವಾಗಲೂ ಕೂಡ ಅವು ಪ್ರೈಸ್ ಗಾಡ್ ನಾವು ಅದನ್ನು ಏನು ಮಾಡ್ತೀವಿ, ಆ ನಿರೀಕ್ಷಿಸಿ ನಂಬುವುದಕ್ಕೆ ನಮಗೆ ದೇವರು ಬಲವನ್ನು ಕೊಡ್ತಾನೆ. ಯಾರು ನಿರೀಕ್ಷೆ ಕೊಡ್ತಾರೆ ಅವರಿಗೆ ಯಾರು ನಿರೀಕ್ಷೆ ಇಡ್ತಾರೋ ಅವರಿಗೆ ಹೊಸ ಬಲವನ್ನು ದೇವರು ಕೊಡುವಾತನಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಮ್ಮ ಎಲ್ಲ ಶಕ್ತಿ ಮುಗಿಬೋದು, ಈ ಲೋಕದ ಜನರು ಕೈ ಬಿಡ್ಬೋದು, ಲೋಕದ ಡಾಕ್ಟರ್ಗಳು ಕೈ ಬಿಡ್ಬೋದು, ಆದರೆ ಪ್ರೈಸ್ ಗಾಡ್ ನಮ್ಮ ನಂಬಿಕೆ ಕುಂದಿ ಹೋಗುವುದಿಲ್ಲ ಪ್ರಿಯರೇ. ಬದಲಾಗಿ ನಾವೇನು ಮಾಡ್ತೀವಿ, ದೇವರ ಮೇಲೆ ಪ್ರೈಸ್ ಗಾಡ್ ಬಲವಾದ ನಂಬಿಕೆಯನ್ನಿಟ್ಟು, ಬಲವಾದ ವಿಶ್ವಾಸವನ್ನಿಟ್ಟು, ಪ್ರೈಸ್ ಗಾಡ್ ಪೂರ್ಣ ಭರವಸೆ ಇಟ್ಟು ನಾವೇನು ಮಾಡ್ತೀವಿ, ದೃಢ ನಂಬಿಕೆ ಉಳ್ಳವರಾಗ್ತೀವಿ ಪ್ರಿಯರೇ. ಅಬ್ರಹಾಮನಿಗೆ ನಾವು ನೋಡ್ತೀವಿ, ಅಲ್ಲಿ ಆತನು ದೇವರ ಮೇಲೆ ಪೂರ್ಣ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದನು ಎಂಬುದು. ಇವತ್ತು ನಾವು ನೋಡೋಣ, ಕ್ರಿಸ್ತನನ್ನು ದೃಷ್ಟಿಸಿ ನೋಡೋಣ, ಯೇಸುವನ್ನು ದೃಷ್ಟಿಸಿ ನೋಡೋಣ. ಅಬ್ರಹಾಮನು ಹೇಗೆ ದೇವರ ಸ್ವರಕ್ಕೆ ಕಿವಿಗೊಟ್ಟನೋ ಹಾಗೆ ನಾವು ಯೇಸುವಿನ ಸ್ವರಕ್ಕೆ ಕಿವಿಗೊಡುವಾಗ, ಯೇಸುವಿನ ಸಂಗಡ ನಡೆಯುವಾಗ ಖಂಡಿತವಾಗಲು ನಿಮ್ಮಲ್ಲಿ ಇರುವಂಥ ಯಾವುದೇ ವಾಗ್ದಾನಗಳಿರ್ಬೋದು, ಯಾವುದೇ ಆಶೀರ್ವಾದಗಳಿರ್ಬೋದು, ಅವನ್ನು ನಾವು ಕ್ರಿಸ್ತ ಯೇಸುವಿನಲ್ಲಿ ವಶಪಡಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾಗಿ ನಾವು ಅಬ್ರಹಾಮನ ಥರ ಅದು ನಿದರ್ಶನವಾಗಿ ಕೊಡಲ್ಪಟ್ಟಿದೆ ನಮಗೆ. ಅಪೊಸ್ತಲನಾದಂಥ ಪೌಲ ಅದನ್ನೇ ಹೇಳಿರುವುದನ್ನು ನಾವು ನೋಡಿದ್ದೇವೆ, ಗಮನಿಸಿದ್ದೇವೆ. ಇವತ್ತು ನಾವೇನು ಮಾಡೋಣ, ದೇವರ ಯೇಸುವಿನ ಸ್ವರಕ್ಕೆ ಕಿವಿಗೊಡೋಣ, ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯೋಣ, ಯೇಸುವಿನನ್ನು ದೃಷ್ಟಿಸೋಣ. ಆವಾಗ ನಾವು ಏನಾಗ್ತೀವಿ ಅಂದರೆ ಯೇಸುವಿನ ಆಪ್ತ ಸ್ನೇಹಿತರಾಗ್ತೀವಿ ಪ್ರಿಯರೇ. ಯೇಸುವಿನ ಜೊತೆ ನಡೀತೇವೆ. ಯೇಸು ನಮಗೆ ಯಾವುದು ಮರೆ ಮಾಡುವುದಿಲ್ಲ, ಸಕಲವನ್ನು ಪ್ರಕಟಪಡಿಸಿ ಆತನು ನಡೆಸುವಂಥ ನಮ್ಮ ಕರ್ತನು ದೇವರು ಆಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಾವು ನೆನೆಸಬೇಕು, ಶೂನ್ಯವಾಗಿರುವಂಥ ಅವಸ್ಥೆಗಳನ್ನು ದೇವರು ನೂರರಷ್ಟಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸತ್ತಂಥ ಪರಿಸ್ಥಿತಿಗಳಿಗೆ ಜೀವವನ್ನು ತುಂಬಲು ನಮ್ಮ ದೇವರು ಶಕ್ತನಾಗಿದೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ನೀನು ಕೊರಗಬೇಡ, ನೆನೆಸಬೇಡ, ದುಃಖಿಸಬೇಡ. ದೇವರು ನಿನಗಾಗಿ ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದಾನೆ. ನೀವು ಮಾಡಬೇಕಾದಂಥ ಕಾರ್ಯ ಆ ಯೇಸುವಿನ ಸ್ವರಕ್ಕೆ, ದೇವರ ಸ್ವರಕ್ಕೆ ನಾವು ಕಿವಿಗೊಡೋಣ, ಆತನ ಅನ್ಯೋನ್ಯತೆಯಲ್ಲಿ ನಡೆಯೋಣ. ಸಕಲ ಆಶೀರ್ವಾದಗಳನ್ನು ನಾವು ನಮ್ಮ ವಶಪಡಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯ ದೇವರೇ ಸ್ತೋತ್ರ. ಈ ವೇಳೆಯಲ್ಲಿ ನಾವು ಸ್ವಾಮಿ ದೇವರೇ ನಿಮ್ಮ ಸಮ್ಮುಖದಲ್ಲಿ ಇರುವಾಗ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ್ದೀರಿ. ಹೌದು ಕರ್ತನೆ, ಆ ಒಂದು ನಿರೀಕ್ಷೆ ಮಾರ್ಗ ತೋರದೇ ಇದ್ದರು, ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರು ದೇವರೇ, ನಮ್ಮನ್ನು ನಿರೀಕ್ಷಿಸಿ ನಂಬುವಂತೆ ನಿನ್ನ ಪವಿತ್ರಾತ್ಮನ ಆ ಅಭಿಷೇಕವನ್ನು ಕೊಡಪ್ಪ ಸ್ವಾಮಿ. ಕರ್ತನಾದ ದೇವರೇ, ಪೂರ್ಣ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವರಾಗಿ ನಿನ್ನ ವಾಗ್ದಾನಗಳನ್ನು ಕ್ರಿಸ್ತ ಯೇಸುವನ್ನು ವಶಪಡಿಸುವುದಕ್ಕೆ ದೇವರೇ ನಮ್ಮ ಪವಿತ್ರಾತ್ಮನ ಬಲವನ್ನು ಅನುಗ್ರಹಿಸಿದ್ದೇವೆ. ದೇವರ ಸ್ವರಕ್ಕೆ ನಾವು ಕಿವಿಗೊಡುವಂತೆ ಸ್ವಾಮಿ, ದೇವರ ಜೊತೆ ಈ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಡೆಯುವಂತೆ ನಮ್ಮನ್ನು ಬಲಪಡಿಸಿದ್ದೇವೆ ಎಂಬುದನ್ನು ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಈ ಸಂದೇಶವನ್ನು ವೀಕ್ಷಣೆ ಮಾಡುವಂಥ, ಆನ್ಲೈನಲ್ಲಿ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ ದೇವರೇ. ನಿನ್ನ ಇಟ್ಟಿರುವಂಥ ವಾಗ್ದಾನಗಳನ್ನು ಅವರು ವಶಪಡಿಸಿಕೊಳ್ಳಕ್ಕಾಗುವಂತೆ, ನಿನ್ನ ಸ್ವರಕ್ಕೆ ಕಿವಿಗೊಡುವಂತೆ, ನಿನ್ನ ಅನ್ಯೋನ್ಯತೆಯಲ್ಲಿ ನಡೆಯುವಂತೆ ಸ್ವಾಮಿ ಅವರನ್ನು ಆಶೀರ್ವದಿಸು, ಬಲಪಡಿಸು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ಜೀವವುಳ್ಳ ತಂದೆ. ಆಮೆನ್.